ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಗೆದ್ದವರಿಗೆ ಟ್ರೋಫಿ, ಬಿರುದು, ಬಾವಲಿ ಕೊಟ್ಟು ಕಿರೀಟ ತೊಡಿಸಿ ಸನ್ಮಾನ ಮಾಡ್ತಾರೆ. ಆದರೆ ಸೋತ್ರು ಇದೆಲ್ಲ ಸಿಗೋದು ಪಾಕಿಸ್ತಾನದಲ್ಲಿ ಮಾತ್ರ. ಪಾಕ್ ಸೇನೆ ಯುದ್ಧ ಸೋತ್ರು ಕೂಡ ಪ್ರೊಪಗ್ಯಾಂಡವನ್ನ ಹರಡೋದ್ರಲ್ಲಿ ಪ್ರಯತ್ನ ನಡೆಸ್ತಾನೆ ಇದೆ. ಭಾರತ ಮಾಡಿರೋ ಆಪರೇಷನ್ ಸಿಂಧೂರ್ ಫೇಲ್ ಆಗ್ಬಿಟ್ಟಿದೆ. ನಾವು ಪ್ರತಿಕಾರವಾಗಿ ನಡೆಸಿದ ಸೋ ಕಾಲ್ಡ್ ಆಪರೇಷನ್ ಬುನ್ಯಾನ್ ಉನ್ ಮರ್ಸೂಸ್ ಸಕ್ಸಸ್ ಆಗ್ಬಿಟ್ಟಿದೆ ಅಂತ ಅಲ್ಲಿನ ಜನರ ತಲೆಗೆ ತುಂಬ್ತಾ ಇದ್ದಾರೆ ಪಾಕಿಗಳು. ಯುದ್ಧ ಗೆದ್ದಿದ್ದೀವಿ ಅನ್ನೋದಕ್ಕೆ ಪಾಕ್ ಸೇನಾ ಜನರಲ್ ಅಸೀಂ ಮುನೀರ್ ಕೊಡ್ತಿರೋ ಪ್ರೂಫ್ ಬರೀ ಸುಳ್ಳಿನ ಕಂತೆ, ಸಾಕ್ಷ್ಯವೇ ಇಲ್ಲ, ಒಂದು ಫೋಟೋಗ್ರಾಫ್ ಇಲ್ಲ. ಅದರ ಜೊತೆಗೆ ತನ್ನಂತಾನು ಫೀಲ್ಡ್ ಮಾರ್ಷಲ್ ಆಗಿ ಪ್ರಮೋಟ್ ಮಾಡ್ಕೊಂಡಿದ್ದಾನೆ ಈ ಮುನೀರ. ಈತನ ನಡೆ ಪಾಕ್ ರಾಜಕೀಯ, ಮಿಲಿಟರಿಯಲ್ಲಿ ದೊಡ್ಡ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಚರ್ಚೆ ನಡೀತಾ ಇದೆ. ಯಾಕೆ? ಈ ಹಿಂದೆ ಫೀಲ್ಡ್ ಮಾರ್ಷಲ್ ಪಟ್ಟ ಕಟ್ಟಿಕೊಂಡಿದ್ದ ಜನರಲ್ ಅಯೂಬ್ ಖಾನ್ ಪಾಕಿಸ್ತಾನದ ಮಿಲಿಟರಿ ಡಿಕ್ಟೇಟರ್ ಆಗಿ ದೇಶಕ್ಕೆ ಹೊಸ ಸಂವಿಧಾನವನ್ನೇ ಹೊತ್ಕೊಂಡ್ ಬಂದಿದ್ದ. ವ್ಯವಸ್ಥೆಯನ್ನ ಪರ್ಮನೆಂಟ್ ಆಗಿ ಹಾಳು ಮಾಡಿದ್ದ. ಸೊ ಈಗ ಈ ಅಸೀಂ ಮುನೀರ ಕೂಡ ಡಿಕ್ಟೇಟರ್ ಆಗ್ತಾನ? ಡಿಕ್ಟೇಟರ್ ಆಲ್ರೆಡಿ ನೇರವಾಗಿನೇ ತಗೊಂಡ್ಬಿಡ್ತಾನ. ತೆರೆಮರೆಯಿಂದ ಆಡಿಸ್ತಾ ಇದ್ದ, ಈಗ ನೇರವಾಗಿನೇ ಕೈ ತಗೊಂಡ್ಬಿಡ್ತಾನ. ಈತ ಫೀಲ್ಡ್ ಮಾರ್ಷಲ್ ಪಟ್ಟವನ್ನ ದಕ್ಕಿಸ್ಕೊಂಡಿರೋದು ಮರ್ಯಾದೆ ಉಳಿಸ್ಕೊಳ್ಳೋಕ, ಭಾರತದ ಭಯಕ್ಕ. ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಕೈಯಲ್ಲಿ ಪಾಕಿಸ್ತಾನ ಇನ್ನಷ್ಟು ಡೇಂಜರಸ್ ರಾಷ್ಟ್ರ ಆಗತ್ತಾ? ಬಹಳ ಚರ್ಚೆ ನಡೀತಾ ಇದೆ. ಫೀಲ್ಡ್ ಮಾರ್ಷಲ್ ಪಾಕಿಸ್ತಾನದಲ್ಲೇ ಮಂಗಳಾರತಿ. ಮೇ 10 ತಾರೀಕು ಸೋ ಕಾಲ್ಡ್ ಪಾಕ್ ಸರ್ಕಾರ ತನ್ನ ಸೇನಾ ಜನರಲ್ ಅಸೀಂ ಮುನೀರ್ಗೆ ಉಗ್ರರನ್ನ ಸಾಕಿ ರೊಚ್ಚಿಗೆಬ್ಬಿಸಿ ಪಹಲ್ಗಾಮ್ ದಾಳಿ ಮಾಡಿಸಿದ ಅಸೀಂ ಮುನೀರ್ಗೆ ಭಾರತದ ಮಿಲಿಟರಿ ನೆಲೆ, ಧಾರ್ಮಿಕ ಸ್ಥಳ, ಸಾಮಾನ್ಯ ಜನರನ್ನ ಟಾರ್ಗೆಟ್ ಮಾಡಿ ಸೋತು ಹೊಡೆಸ್ಕೊಂಡು ಹೋದ ಅಸೀಂ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಗೌರವ ಕೊಟ್ಟಿದೆ. ಫೀಲ್ಡ್ ಮಾರ್ಷಲ್ ಇಂಡಿಯನ್ ಆರ್ಮಿಯಲ್ಲಿ ಫೀಲ್ಡ್ ಮಾರ್ಷಲ್ ಗೌರವ ಇರೋ ಥರ ಪಾಕಿಸ್ತಾನದಲ್ಲೂ ಇಟ್ಕೊಂಡಿದ್ದಾರೆ ಸಿಸ್ಟಮ್. ಯಾಕಂದರೆ ಎರಡೂ ದೇಶ ಈ ಗೌರವವನ್ನು ಬ್ರಿಟಿಷ್ ಮಿಲಿಟರಿ ಸಿಸ್ಟಮ್ನಿಂದ ಹಾಗೆ ಅಡಾಪ್ಟ್ ಮಾಡ್ಕೊಂಡಿರೋದು. ಆದರೆ ವ್ಯತ್ಯಾಸ ಏನು ಅಂದರೆ, ಭಾರತದಲ್ಲಿ ಯುದ್ಧ ಗೆದ್ದ ದೊಡ್ಡ ಸೇನಾನಿಗಳಿಗೆ, ನಿಸ್ವಾರ್ಥ ದೇಶ ಸೇವೆ ಮಾಡಿದಂತಹ ದೊಡ್ಡ ಸೇನಾನಿಗಳಿಗೆ ಸರ್ಕಾರ ಈ ಫೀಲ್ಡ್ ಮಾರ್ಷಲ್ ಗೌರವ ಕೊಡುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಸೇನಾ ಜನರಲ್ಗಳು ಅವರೇ ಕೊಟ್ಕೊಳ್ಳೋದು. ಯಾಕಂದರೆ ಇಡೀ ದೇಶನೇ ಅವ್ರದ್ದು. ಈಗ ಬೇರೆ ಅಂಗಡಿಗೆ ಹೋದಾಗ ದುಡ್ಡು ಕೊಟ್ಟು ಇದಕ್ಕೆ ಎಷ್ಟು ಅಂತೆಲ್ಲ ಕೇಳಿ ಆಮೇಲೆ ನೀವು ತಗೊಂಡು ಬರ್ತೀರ ಐಟಮ್ನ. ನಿಮ್ಮದೇ ಅಂಗಡಿಯಲ್ಲಿ ಬೇಕಾಗಿ ತಗೋಬೋದಲ್ಲ. ಹಾಗೆ ಮುನೀರಂಗೆ ಪಾಕಿಸ್ತಾನದಲ್ಲಿ ಏನು ಬೇಕಾದ್ರೂ ತಗೋಬೋದು. ಅದೇ ರೀತಿ ಮುನೀರು ತನ್ನಂತಾನು ಫೀಲ್ಡ್ ಮಾರ್ಷಲ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ಪಾಕಿಸ್ತಾನದಲ್ಲಿ ಇದನ್ನು ಟೀಕಿಸೋ ಧೈರ್ಯ ಇರೋದು ಒಬ್ರಿಗೆ ಮಾತ್ರ, ಜೈಲಲ್ಲಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ. ಸೊ ಇಮ್ರಾನ್ ಖಾನ್ ರಿಯಾಕ್ಟ್ ಮಾಡಿ ಫೀಲ್ಡ್ ಮಾರ್ಷಲ್ ಬದಲು, ಇದು ಕಾಡಲ್ವಾ, ಇದು ಜಂಗಲ್ ರಾಜ ನಡೀತಾ ಇದೆ, ಜಂಗಲ್ ಇದು, ಜಂಗಲಿಗೆ ಒಂದೊಂದು ರಾಜ ಇಲ್ಲ ಅಂದ್ರೆ ಹೆಂಗೆ, ಕಿಂಗ್ ಅಂತ ಮಾಡ್ಕೊಂಡ್ಬಿಡ್ ನೀನು ಅಂತ ಹೇಳಿ ಮುನೀರ್ಗೆ ಕಾಲೆಳೆದಿದ್ದಾರೆ ಇಮ್ರಾನ್ ಖಾನ್. ಸೊ ಇಮ್ರಾನ್ ಖಾನ್ ಬಿಟ್ರೆ ಪಾಕಿಸ್ತಾನ ಒಳಗೆ ದಿ ಗಾರ್ಡಿಯನ್ಸ್ ಆಫ್ ಆನರ್ ಅನ್ನೋ ಒಂದು ಸಂಘಟನೆ ಅಸೀಂ ಮುನೀರ್ ಸೇನಾ ಮುಖ್ಯಸ್ಥನಾಗಿರೋದಕ್ಕೆ ನಾಲಾಯಕ್ ಅಂತ ಹೇಳಿದೆ. ಫೀಲ್ಡ್ ಮಾರ್ಷಲ್ ಬೇರೆ ಇವನಿಗೆ ಅಂತ ಅಷ್ಟೇ. ಇನ್ನು ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಮುನೀರ್ಗಿದ್ದ ಅಲ್ಪ ಸ್ವಲ್ಪ ಮಾನ ಕಂಪ್ಲೀಟ್ ಆಗಿ ಹರಾಜಾಗ್ತಾ ಇದೆ. ಈತ ಫೀಲ್ಡ್ ಮಾರ್ಷಲ್ ಅಲ್ಲ, ಫೇಲ್ಡ್ ಮಾರ್ಷಲ್ ಅನ್ನೋ ಟ್ರೋಲ್ ನಡೀತಾ ಇದೆ. ವಿದೇಶಿ ಮಾಧ್ಯಮಗಳು ಈತ ಫೀಲ್ಡ್ ಮಾರ್ಷಲ್ ಆಗಿರೋ ವಿಚಾರವನ್ನ ಮೂಸಿ ಕೂಡ ನೋಡ್ತಾ ಇಲ್ಲ. 21ನೇ ಶತಮಾನದ ದೊಡ್ಡ ಜೋಕ್ ಅಂತ ಇದನ್ನ ಟ್ರೋಲ್ ಮಾಡ್ತಿದ್ದಾರೆ ಜನ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ 3 ನೈಟ್ 4 ಡೇಸ್ ಟ್ರಿಪ್. ಇದು ಆಫರ್ ಪ್ರೈಸ್ ಕೇವಲ 32,500 ರೂಪಾಯಿ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜೂನ್ 25ನೇ ತಾರೀಕು. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸೋತವನಿಗೆ ಯಾಕೆ ಪಟ್ಟ? ಭಾರತ ಸರ್ಕಾರ 1971ರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಸೇನೆ ಮುನ್ನಡೆಸಿದ್ದ ಜನರಲ್ ಸ್ಯಾಮ್ ಮಾಣಿಕ್ ಶಾ ಅವರಿಗೆ ಫೀಲ್ಡ್ ಮಾರ್ಷಲ್ ಗೌರವ ಕೊಡಲಾಯಿತು. ಆದರೆ ಈ ಗೌರವ ಕೊಡೋಕೆ ಶುರು ಮಾಡೋಕ್ಕೂ ಮುಂಚೆ 1965ರ ಯುದ್ಧದಲ್ಲೂ ಭಾರತ ಗೆದ್ದಿತ್ತಲ್ಲ, ಆಗ ಸೇನೆ ಮುನ್ನಡೆಸಿದ್ದು ಕನ್ನಡಿಗ ಜನರಲ್ KM ಕಾರ್ಯಪ್ಪ ಅವರು. ಸೊ 1986ರಲ್ಲಿ KM ಕಾರ್ಯಪ್ಪ ಅವರಿಗೂ ಫೀಲ್ಡ್ ಮಾರ್ಷಲ್ ಗೌರವ ಕೊಡಲಾಯಿತು.
ಜನರಲ್ ಕಾರ್ಯಪ್ಪ ಎಂತ ನಿಸ್ವಾರ್ಥ ಸೇವೆ ಮಾಡಿದ್ರು ಅಂದರೆ 1965 ಯುದ್ಧದ ವೇಳೆ ಜನರಲ್ ಕಾರ್ಯಪ್ಪ ಅವರ ಪುತ್ರ KC ಕಾರ್ಯಪ್ಪ ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿರ್ತಾರೆ. ಯುದ್ಧ ಮಾಡುವಾಗ ಅವರ ವಿಮಾನ ಪತನ ಆಗಿ ಪಾಕಿಸ್ತಾನದಲ್ಲಿ ಬಿದ್ದಿರುತ್ತೆ. ಆಗ ಪಾಕ್ ಸೇನೆ KC ಕಾರ್ಯಪ್ಪ ಅವರನ್ನ ವಶಕ್ಕೆ ಪಡ್ಕೊಂಡಿರುತ್ತೆ. ಆಗ ಪಾಕ್ ಅಧ್ಯಕ್ಷರಾಗಿದ್ದ ಅಯೂಬ್ ಖಾನ್ ಜನರಲ್ ಕಾರ್ಯಪ್ಪ ಅವರಿಗೆ ಒಂದು ಆಫರ್ ಕೊಡ್ತಾರೆ. ನಿಮ್ಮ ಮಗನನ್ನೇ ಹಿಡಿದಿದ್ದೀವಿ ಜನರಲ್, ನಮ್ಮ ಹತ್ರ ಸೇಫ್ ಆಗಿದ್ದಾರೆ, ಸೇಫ್ ಆಗಿ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಹೇಳಿ, ಅವ್ರನ್ನ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ಜನರಲ್ ಕಾರ್ಯಪ್ಪ ಈ ರೀತಿ ಹೇಳಿದ್ರು, ಭಾರತದ ಬೇರೊಬ್ಬ ಸೈನಿಕನಿಗೆ ಸಿಗದೇ ಇರೋ ಸ್ಪೆಷಲ್ ಸೇವೆ ನನ್ನ ಮಗನಿಗೇನು ಬೇಡ, ಆತ ನನ್ನ ಮಗನೇ ಅಲ್ಲ, ಹೀ ಈಸ್ ದ ಸನ್ ಆಫ್ ಇಂಡಿಯಾ, ಭಾರತ ಮಾತೆಯ ಮಗ ಅವನು. ನಿಮ್ಮ ವಶದಲ್ಲಿರೋ ಬೇರೆ ಭಾರತೀಯ ಸೈನಿಕರನ್ನ ನೋಡ್ಕೊಳ್ಳೋ ಥರವೇ ಆತನನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದೇ ಅಧ್ಯಕ್ಷ ಅಯೂಬ್ ಖಾನ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಆರ್ಮಿಯಲ್ಲಿ KM ಕಾರ್ಯಪ್ಪ ಅವರ ಅಡಿಯಲ್ಲಿ ಕೆಲಸ ಮಾಡಿದ್ದ. ನಂತರ ಪಾಕಿಸ್ತಾನದ ಸೇನಾ ಜನರಲ್ ಆಗಿದ್ದ. 1958ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಸೇನಾ ದಂಗೆ ಎಬ್ಬಿಸಿ ಅಧ್ಯಕ್ಷನೂ ಆದ. ಜೊತೆಗೆ ತನಗೆ ತಾನು ಫೀಲ್ಡ್ ಮಾರ್ಷಲ್ ಅಂತ ಹೆಸರನ್ನ ಕೂಡ ಅವನೇ ಕೊಟ್ಕೊಂಡ. ಪಾಕಿಸ್ತಾನದ ಮೊದಲ ಮಿಲಿಟರಿ ಡಿಕ್ಟೇಟರ್ ಆಗಿ 1962ರಲ್ಲಿ ಪಾಕಿಸ್ತಾನಕ್ಕೆ ಹೊಸ ಸಂವಿಧಾನವನ್ನೇ ಜಾರಿ ಮಾಡ್ದ. ಪಾಕ್ನಲ್ಲಿ ಅಧಿಕಾರ ಪಾರ್ಲಿಮೆಂಟ್ ಕೈಯಿಂದ ಅಧ್ಯಕ್ಷರ ಕೈಗೆ ಹೋಗೋ ರೀತಿ ಮಾಡ್ದ. ಅದು ಹೆಸರಿಗೆ ಮಾತ್ರ, ಅಧಿಕಾರ ಸಿಗೋದು ಸೇನೆ ಕೈಗೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಅಯೂಬ್ ಖಾನ್ ನಂತರ ಜಿಯಾ ಉಲ್ ಹಕ್ ಆಗಲಿ, ಪರ್ವೇಜ್ ಮುಷರಫ್ ಆಗಲಿ ಡಿಕ್ಟೇಟರ್ಗಳಾದರೂ ಕೂಡ ತಮ್ಮನ್ನು ತಾವು ಫೀಲ್ಡ್ ಮಾರ್ಷಲ್ ಅಂತ ಕರ್ಕೊಳ್ಳೋ ಮಟ್ಟಿಗೆ ಏನು ನಮ್ಮನ್ನು ನಾವೇ ಕರ್ಕೊಳ್ಳೋದು ಅಂತೇಳಿ ಚೂರಾರು ಮುಜುಗರವನ್ನು ತೋರಿಸಿದ್ರು ಸ್ವಲ್ಪನಾದರೂ ಕೂಡ. ಆದ್ರೀಗ ಮುನೀರ್ ಆ ಕೆಲಸ ಮಾಡಿದೆ. ಈ ಜೀವಿ ಈತ ಕೂಡ ಪಾಕಿಸ್ತಾನದ ಇತರ ಜನರಲ್ಗಳ ರೀತಿ ಯಾವುದೇ ಯುದ್ಧವನ್ನು ಗೆದ್ದಿಲ್ಲ. ಅಯೂಬ್ ಖಾನ್ ಮಿಲಿಟರಿ ದಂಗೆನಾದರೂ ಮಾಡಿದ್ದ, ಈತ ಅದನ್ನೂ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಆಪರೇಷನ್ ಸಿಂಧೂರ್ ವೇಳೆ ಈತನ ಸೇನೆ ಯುದ್ಧ ಭೂಮಿ ಬಿಟ್ಟು ಓಡ್ ಹೋಗಿತ್ತು. ಇಂಡೋ ಏಷ್ಯನ್ ನ್ಯೂಸ್ ಸರ್ವಿಸಸ್ ಅಥವಾ IANS ಏಜೆನ್ಸಿಯ ರಿಪೋರ್ಟ್ ಪ್ರಕಾರ POKಯ ಮುಜಫರಾಬಾದ್ನಲ್ಲಿ ನಿಯೋಜನೆಗೊಂಡಿದ್ದ ಪಾಕ್ನ 75ನೇ ಇನ್ಫೆಂಟ್ರಿ ಬ್ರಿಗೇಡ್ನ ಕಮಾಂಡ್ ಭಾರತದ ಹೊಡೆತ ತಡೆಲಿಕ್ಕಾಗದೆ ಓಡ್ ಹೋಗಿತ್ತು. ಕಮಾಂಡರೇ ಓಡ್ ಹೋಗಿದ್ದ. ಜೂನಿಯರ್ ಆಫೀಸರ್ಗಳು ಆತನಿಗೆ ಕಾಲ್ ಮಾಡಿ ಆಪರೇಷನ್ ಕಂಟಿನ್ಯೂ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಆಗ ಈತ ಮೊದಲು ಜೀವ ಉಳಿಸ್ಕೊಂಡು ಓಡ್ರಯ್ಯೋ, ಆಮೇಲೆ ಆಪರೇಷನ್ ನೋಡೋಣ ಅಂತ ಹೇಳಿದ್ದಂತೆ. ಆ ಟೈಮ್ನಲ್ಲಿ ಆತ ಒಂದು ಧಾರ್ಮಿಕ ಸ್ಥಳಕ್ಕೆ ನುಗ್ಗಿ ಆಶ್ರಯ ಪಡೆದಿದ್ದ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ. ಮಸೀದಿಗೆ ನುಗ್ಗಿ ಅಂತ ರಣಹೇಡಿ ಸೇನೆಯನ್ನ ಮುನ್ನಡೆಸಿರೋ ಮುನೀರ ಈಗ ಫೀಲ್ಡ್ ಮಾರ್ಷಲ್ ಮುನೀರ. ಈ ಮುನೀರುಗೆ ಕಾನೂನು ಕ್ರಮದ ಭಯನ. ಅಸೀಂ ಮುನೀರ್ ಫೀಲ್ಡ್ ಮಾರ್ಷಲ್ ಆಗಿರೋದನ್ನ 2 ರೀತಿ ಅರ್ಥ ಮಾಡ್ಕೋಬಹುದು. ಮೊದಲನೇದು ಪ್ರಮೋಷನ್ ಅಲ್ಲ, ಬದಲಿಗೆ ಮುಂದೆ ಬರುವಂತ ಕಾನೂನು ಕ್ರಮಗಳಿಂದ ಸೇಫ್ ಆಗೋ ಸ್ಟ್ರಾಟಜಿ. ಇದು ಆಪರೇಷನ್ ಸಿಂಧೂರ್ ತಡೆಯೋದ್ರಲ್ಲಿ ಪಾಕ್ ಸೇನೆ ಸೋತಿರೋದನ್ನ ಮುಚ್ಚಾಕೋ ಪ್ರಯತ್ನ ಅಂತಲೂ ಹೇಳಲಾಗ್ತಿದೆ. ಜೊತೆಗೆ ಪಾಕ್ ಸೇನೆ ಒಳಗೆ ನಿಧಾನಕ್ಕೆ ಅಸೀಂ ಮುನೀರ್ ವಿರುದ್ಧ ಬಂಡಾಯ ಶುರುವಾಗಿತ್ತು. ಒಂದಷ್ಟು ಸೀನಿಯರ್ಗಳು, ಕಮಾಂಡರ್ಗಳು, ಕೋರ್ ಕಮಾಂಡರ್ಗಳು ಮುಸುಗುಡೋಕೆ ಶುರು ಮಾಡಿದ್ರು. ಅದನ್ನೆಲ್ಲ ಒಂದೇ ಏಟಿಗೆ ಶಮನ ಮಾಡೋ ಸ್ಟ್ರಾಟಜಿ ಅಂತಲೂ ಹೇಳಲಾಗ್ತಿದೆ. ಇನ್ನು ಮುಂದೆ ಈತ ಎಲ್ಲಿವರೆಗೆ ಅಧಿಕಾರವನ್ನು ಹಿಡಿದಿರ್ತಾನೆ, ಯಾವಾಗ ರಿಟೈರ್ಮೆಂಟ್ ತಗೋತಾನೆ ಅಂತ ಕೇಳೋರಿಲ್ಲ. ಫೀಲ್ಡ್ ಮಾರ್ಷಲ್ ಮುಂದೆ ಸೀನಿಯಾರಿಟಿ ಕೆಲಸಕ್ಕೆ ಬರಲ್ಲ. ಯಾಕಂದರೆ ಫೀಲ್ಡ್ ಮಾರ್ಷಲ್ ಅನ್ನೋದು ಲೈಫ್ ಟೈಮ್ ಅಪಾಯಿಂಟ್ಮೆಂಟ್, ಜೀವನ ಇರೋ ತನಕ ಇರೋ ಹುದ್ದೆ. ಮುನೀರ ಇನ್ನು ಕೋಲ್ ಹಿಡ್ಕೊಂಡು ಓಡಾಡಿದ್ರೆ ಆಯ್ತು ಫೀಲ್ಡ್ ಮಾರ್ಷಲ್ ಅಂತ. ಇನ್ನು ಪಾಕಿಸ್ತಾನದಲ್ಲಿ ಪೊಲಿಟಿಕಲ್ ಇಮ್ಯುನಿಟಿ. ಸಾಮಾನ್ಯವಾಗಿ ಪಾಕ್ ಸೇನಾ ಜನರಲ್ಗಳಿಗೆ ಕಾನೂನಿನ ಭಯ ಇರೋದಿಲ್ಲ. ರಾಜಕೀಯ ನಾಯಕರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಜೈಲಿಗೆ ಹಾಕದಂಗೆ ಸೇನಾ ಜನರಲ್ಗಳನ್ನ ಹಾಕಕ್ಕಾಗಲ್ಲ. ಯಾಕಂದ್ರೆ ಕಾನೂನೇ ಅವ್ರ ಕೈಲಿರುತ್ತೆ. ಫೀಲ್ಡ್ ಮಾರ್ಷಲ್ ಪದವಿಗೆ ಎಕ್ಸ್ಟ್ರಾ ಕಮಾಂಡಿಂಗ್ ಪವರ್ಸ್ ಇಲ್ಲೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ರಾಜಕೀಯವಾಗೂ ಕೂಡ ಇಮ್ಯುನಿಟಿ ಸಿಗುತ್ತೆ. ಇವರು ಯುದ್ಧ ಗೆಲ್ಸಿರೋರು, ಇವ್ರನ್ನ ಹೆಂಗ್ ಜೈಲಿಗೆ ಹಾಕೋದು ಅನ್ನೋ ಪ್ರಶ್ನೆ ಬರುತ್ತೆ. ಆಪರೇಷನ್ ಸಿಂಧೂನಲ್ಲಿ ಪಾಕಿಸ್ತಾನದ ಮಿಲಿಟರಿ ಫೇಲ್ಯೂರ್ ಸಾಬೀತಾಗಿದೆ. ಆದರೆ ಫೇಲ್ಯೂರ್ ಬಗ್ಗೆ ಇನ್ನು ಮುಂದೆ ಅಸೀಂ ಮುನೀರ್ ಬಳಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾದ ಪ್ರೊಪಗ್ಯಾಂಡಾ ಪದವಿ 2 ಕೂಡ ತಗೊಂಡಾಗಿದೆ ಮುನೀರು. ಜೊತೆಗೆ ಇಮ್ರಾನ್ ಖಾನ್ ಜೈಲಲ್ಲಿದ್ರೂ ಕೂಡ ಇತ್ತೀಚೆಗೆ ಅವರ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಿದೆ. ನೈತಿಕವಾಗಿ ಇಮ್ರಾನ್ ಖಾನ್ ಸರಿದಾರೆ ಅನ್ನೋ ಒಪಿನಿಯನ್ ಇದೆ. ಅವರ ಪಕ್ಷ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಮತ್ತೆ ಪಾಪ್ಯುಲರ್ ಆಗ್ತಾ ಇದೆ. ಈ ಟೈಮ್ನಲ್ಲಿ ದೇಶದ ರಾಜಕೀಯದ ಮೇಲೆ ಜಾಸ್ತಿ ಕಂಟ್ರೋಲ್ ಇರೋ ಪೊಸಿಷನ್ನಲ್ಲಿದ್ರೆ PTIನೂ ಹತ್ತಿಕ್ಕಬಹುದು ಅನ್ನೋ ಲೆಕ್ಕಾಚಾರ. ಪಾಕಿಸ್ತಾನದಲ್ಲಿ ಪಾಕ್ ಸೇನೆ ಹೇಗೂ ಚುನಾವಣೆ ಸೋಲೋದಿಲ್ಲ. ಈಗ ಪಕ್ಷ ಚಿಗುರೋಕು ಕೂಡ ಬಿಡೋದಿಲ್ಲ. ಭಾರತಕ್ಕೆ ಅಪಾಯನ. ಅಸೀಂ ಮುನೀರ್ ಸೋತ್ರೂ ಕೂಡ ಫೀಲ್ಡ್ ಮಾರ್ಷಲ್ ಆಗಿರೋದು ಸೇನೆ ಯಾವ ಮಟ್ಟಿಗೆ ಪಾಕಿಸ್ತಾನವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದೆ ಅನ್ನೋದರ ಸಿಗ್ನಲ್ ಇದು. ಪದವಿ ಪಡ್ಕೊಳ್ಳೋ ಟೈಮ್ನಲ್ಲೂ ಕೂಡ ಇದು ಪಾಕ್ ಸೇನಾ ಪಡೆಗಳಿಗೆ ಸಿಗ್ತಿರೋ ಗೌರವ ಅಂತ ಅಸೀಂ ಮುನೀರ್ ಮಾತಾಡಿದ್ದಾನೆ. ಸೊ ಇನ್ನು ಮುಂದೆ ಪಾಕ್ ಸೇನೆ ಭಾರತದೊಂದಿಗಿನ ಉದ್ವಿಗ್ನತೆ ಜಾಸ್ತಿ ಮಾಡದೆ ಹೋದ್ರೂ ಕೂಡ ಸೇನೆ ಅಂತೂ ಪಾಕಿಸ್ತಾನದ ಕಂಟ್ರೋಲ್ನಲ್ಲೇ ಇರುತ್ತೆ.
ಪಾಕಿಸ್ತಾನದ ಭದ್ರತಾ ನೀತಿಗಳ ಮೇಲೆ ಹಿಡಿತವನ್ನ ಹೊಂದಿರುತ್ತೆ. ಹೊಸ ಫೀಲ್ಡ್ ಮಾರ್ಷಲ್ ಅಡಿಯಲ್ಲಿ ಇನ್ನೂ ಡೇಂಜರಸ್ ಪಾಕಿಸ್ತಾನವನ್ನು ನಾವು ನೋಡಬಹುದು. ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ಸರಿಯಾಗಿ ಅಪಮಾನ ಆಗಿದೆಯಲ್ಲ ಮುನೀರ್ಗೆ. ಕಳ್ಕೊಂಡಿರೋ ಕ್ರೆಡಿಬಿಲಿಟಿಯನ್ನು ರಿಸ್ಟೋರ್ ಮಾಡ್ಕೊಳ್ಳೋಕ್ಕೂ ಕೂಡ ಏನಾದರೂ ಕಿತಾಪತಿಯನ್ನ ಮುನೀರ್ ಮಾಡಬಹುದು. ಒಂದು ಕಡೆ ಸೇನೆಯನ್ನ ಇನ್ನೂ ಬಲಪಡಿಸಿಕೊಳ್ಳೋ ಪ್ರಯತ್ನ, ಇನ್ನೊಂದು ಕಡೆ ಭಾರತವನ್ನ ಕೆಣಕೋ ಪ್ರಯತ್ನಗಳು ಕೂಡ ಜಾಸ್ತಿ ಆಗ್ಬೋದು. ಭಾರತದಲ್ಲಿ ಫೀಲ್ಡ್ ಮಾರ್ಷಲ್ ಗೌರವ ಕೊಟ್ರೆ ಅದು ಕೇವಲ ಸೆರೆಮೋನಿಯಲ್ ಜೆಸ್ಚರ್ ಆಗಿರುತ್ತೆ, ಗೌರವ ಸೂಚಕ. ಆದರೆ ಅಸೀಂ ಮುನೀರ್ ಫೀಲ್ಡ್ ಮಾರ್ಷಲ್ ಆಗಿರೋದ್ರಲ್ಲಿ ಸ್ಟ್ರಾಟಜಿಕ್ ಉದ್ದೇಶಗಳಿರೋ ತರ ಕಾಣಿಸ್ತಾ ಇದೆ. ಆ ದೇಶ ರಾಜಕೀಯವಾಗಿ, ಆರ್ಥಿಕವಾಗಿ, ರಾಜತಾಂತ್ರಿಕವಾಗಿ ಕುಸಿತಿರುವಾಗ ಸೇನೆಯಲ್ಲಿ ಮುನೀರ್ ಏಳಿಗೆ ಆಗ್ತಿರೋದು ಒಳ್ಳೆ ಸೂಚನೆಯಂತೂ ಅಲ್ಲ. ಹಾಗಂತ ಕಡೆದಾಗಿ ಸ್ನೇಹಿತರೆ ಒಂದು ಪಾಯಿಂಟ್, ಪೂರ್ತಿ ಏಳಿಗೆ ಮುನೀರ್ ಸೂಪರ್ ಪವರ್ ಪಾಕಿಸ್ತಾನದಲ್ಲೀಗ ಅಂತಾನೂ ಹೇಳಕ್ಕಾಗಲ್ಲ. ಸಾಮಾನ್ಯವಾಗಿ ದೊಡ್ಡ ಹೊಡೆತ ತಿಂದಾಗ ಪಾಕ್ ಸೇನಾ ಅಧಿಕಾರಿಗಳು ನಿಧಾನಕ್ಕೆ ಅವರ ಅವನತಿ ಶುರುವಾಗುತ್ತೆ ಪಾಕಿಸ್ತಾನದ ಸೇನೆಯ ಒಳಗೇನೆ. ಆದರೆ ಬಂಡಾಯ ಎದ್ದು ಇಳಿಸೋದು ಆ ಥರದ್ದೆಲ್ಲ ಇಲ್ಲ ಪಾಕಿಸ್ತಾನ ಸೇನೆಯಲ್ಲಿ. ಒಳಗಿಂದೊಳಗೆ ಪ್ರೆಷರ್ ಬರೋಕ್ಕೆ ಶುರುವಾಗುತ್ತೆ. ನಿಧಾನಕ್ಕೆ ತೆರೆಮರೆಗೆ ಅವರು ಹೋಗ್ತಾರೆ, ಅವರ ಅವಧಿ ಎಕ್ಸ್ಟೆಂಡ್ ಆಗಲ್ಲ. ಈ ರೀತಿ ಎಲ್ಲ ಆಗತ್ತೆ. ಸೊ ಮುನೀರ್ ಆಪರೇಷನ್ ಸಿಂಧೂರ್ನಲ್ಲಿ ಸೋತ ತಕ್ಷಣ ಸೋತ್ ಬಿಟ್ಟಿದ್ದಾರೆ ಅಂತ ಬಹಿರಂಗವಾಗಿ ಹೇಳ್ತಾರಾ? ಹೇಳೋದಿಲ್ಲ, ಪಾಕಿಸ್ತಾನದವ್ರು ಹೇಳಲ್ಲ. ಸೊ ಗೆದ್ದಿದ್ದೀವಿ ಅಂತ ಹೇಳ್ಕೊಂಡು ನಾಟಕ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ಜನರಲ್ ಥ್ಯಾಂಕ್ ಯು ನಿಮಗೆ ಅಂತೆಲ್ಲ ಹೇಳ್ತಿದ್ದಾರೆ. ಆದರೆ ಒಳಗಿಂದೊಳಗೆ ಅವ್ರನ್ನ ಇಳಿಸೋ ಪ್ರಯತ್ನನ ಇಳಿಸೋಕ್ಕೂ ಮುಂಚೆ ಈಗ ಅದಕ್ಕೋಸ್ಕರ ಇಳಿಸಿದ್ದು ಅಂತ ಆಗಬಾರ್ದಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ಫೇಲ್ಯೂರ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಗೆದ್ದಿದ್ದೀವಿ, ಅದಕ್ಕೆ ಇದು ಫೀಲ್ಡ್ ಮಾರ್ಷಲ್ ಎಲ್ಲ ಕೊಟ್ಟಿರೋದ್ರಿ, ಇದು ಟರ್ಮ್ ಮುಗೀತು ಅದಕ್ಕೆ ಇಳಿತಾ ಇದ್ದಾರೆ ಅಂತ ಹೇಳೋಕ ಅದಕ್ಕೆ ತಯಾರಿನ? ಸೊ ಈ ರೀತಿ ಸಾಕಷ್ಟು ಕುತೂಹಲಗಳಂತೂ ಇದ್ದೇ ಇದೆ. ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.